ಎಲ್ಲರಿಗೂ ನಮಸ್ಕಾರ. ಬರುವಂತ ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಮೇಲಿರುವಂತಹ ಹಿರಿಯರಾದ ಖರ್ಗೆ ಅವರೇ, ವೀರಕುಮಾರ್ ಪಾಟೀಲ್ ಅವರೇ, ಮೊಯ್ತಿ ಅವರೇ, ಕುರುಗೋಡೆ ಅವರೇ, ಅರ್ಜುನ್ ಅವರೇ, ಸದಾಶಿವ ಅವರೇ, ಹಿಂದುಳಿದ ಬಾಣಿ ಅವರೇ, ಬ್ಲಾಕ್ ಅಧ್ಯಕ್ಷರೇ, ಪ್ರವೀಣ್ ಅವರೇ, ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ 13 ಸದಸ್ಯರೇ ಮತ್ತು ಎಲ್ಲ ಗ್ರಾಮದ ಮುಖಂಡರೇ, ಮುಖ್ಯಸ್ಥರೇ, ಪಕ್ಷದ ಅಭಿಮಾನಿ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಬರುವ ಮೇ 7ಕ್ಕೆ ಚಿಕ್ಕೋಡಿ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ಉಮೇದುವಾರರಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಪಕ್ಷ ಸ್ಪರ್ಧೆಗೆ ತೀರ್ಮಾನಿಸಿದೆ. ಅವರಿಗೆಲ್ಲ ನಾವು ಬೆಂಬಲ ಕೊಡಬೇಕು, ನಮ್ಮ ಪಕ್ಷಕ್ಕೆ ರಾಜಕೀಯವಾಗಿ ಶಕ್ತಿ ಕೊಡಬೇಕು, ಜೊತೆಗೆ ಬರುವಂತ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಪಕ್ಷ ವತಿಯಿಂದ ಮಾಡಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ನಾನು ಕೂಡ ಬಂದೇನೆ. ಈಗಾಗಲೇ ಖರ್ಗೆ ಅವರು ನಿಮ್ಮ ಜವಾಬ್ದಾರಿ, ಕರ್ತವ್ಯ ಯಾವ ರೀತಿ ಇರ್ತದೆ ಅದು ಚಿಂಚಲಿಗೆ ಸೀಮಿತವಾಗಿರಲಿ, ವಾರ್ಡ್ಗೆ ಸೀಮಿತವಾಗಿರುವಂತ ಅವರು ಸಲಹೆ ಕೊಟ್ಟಿದ್ದಾರೆ. ಅದು ಮಾಡಿದ್ರೆ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೀವಿ. ನಿಮ್ಮ ವಾರ್ಡನ್ನ ಯಾವ ರೀತಿ ಲೀಡ್ ಮಾಡಬೇಕು, ನಮ್ಮ ಶಕ್ತಿ ಎಷ್ಟಿದೆ ಅದನ್ನ ಹೆಚ್ಚು ಯಾವ ರೀತಿ ಮಾಡ್ಬೇಕಂತ ನೀವು ಬೂತ್ ಕಮಿಟಿ ಬಹುಶಃ ಮಾಡಿ, ಹೊಸದಾಗಿ ಬೂತ್ ಕಮಿಟಿ ಮಾಡಿ ಆ ಬೂತ್ ಕಮಿಟಿ ಹೆಚ್ಚು ಕೆಲಸ ಹೆಚ್ಚಕ್ಕೆ ಬಹಳ ದೊಡ್ಡ ಮತದಾರ ಸಂಖ್ಯೆ ಇದೆ. ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಹೆಚ್ಚನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 4 ಪ್ರಬಲ ಸ್ಪರ್ಧೆ, ಕಾಂಗ್ರೆಸ್, ಜೆಡಿಎಸ್, ಆಟೋ ಮತ್ತು ಬಿಜೆಪಿ. 4 ಕಡೆ ನಮ್ಮ ಕಾರ್ಯಕರ್ತರಿಗೆ ಯಾವ ಕಡೆ ಹೋಗ್ಬೇಕು ದಿಕ್ಕಕ್ಕಿರಲಿಲ್ಲ. ಆಟೋ ಹತ್ತಬೇಕು, ಬಸ್ ಹತ್ತಬೇಕು, ಎಲ್ಲರೂ ಕೂಡಿ ಏನೇನು ಹತ್ತಿ ಬಿಟ್ಕೊಂಡವು. ಕೆಲವರಿಗೆಲ್ಲ ಆಟೋಗಳಲ್ಲಿ ಬಂದ ಸ್ವಲ್ಪ ಸಂಘಟನೆ ಆಟೋಗಳು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಬಸ್ಸಿಗೆ ಬರ್ತಾರೆ. ಅದು ಕೂತಿದ್ದಾರೆ, ಒಳ್ಳೆ ಬೆಳವಣಿಗೆ ಮತ್ತು ಸಂಕೇತ ಕೂಡ. ಅದೇನೋ ಅವಾಗ ಆ ಸಂದರ್ಭ ಆಗಿ ಬಂತು, ಇದೆಲ್ಲ ಓದಿ ಮಾಡಿದ್ರೆ ಅದು ಯಶಸ್ವಿ ಆಗಲಿಲ್ಲ. ಆದರೆ ಈ ಸಾರಿ ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತು ನೀವು ಚಿಂತನೆ ಕೂಡ ಮಾಡ್ಲಿಕ್ಕೆ ಹೋಗಬೇಡ, ಯಾಕಂದ್ರೆ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಶಕ್ತಿ ಬೇರೆ, ಲೋಕಸಭೆ ಶಕ್ತಿ ಅದು ಪಕ್ಷದ ಮೇಲೆ ಹೋಗುವಂತದ್ದು. ಅದಕ್ಕಾಗಿ ನಾವೆಲ್ಲ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲಿಕ್ಕೆ ಮನೆ ಮನೆಗೆ ಹೋಗಿ ನೀವು ಮತದಾರರಿಗೆ ಹೇಳಿದ್ರು. ಏನ್ ಹೇಳಬೇಕಂದ್ರೆ ನಮ್ಮ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳನ್ನ ಹೇಳೋದು. 5 ಗ್ಯಾರಂಟಿಗಳನ್ನ ನಾವು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಸಾಂಕೇತಿಕವಾಗಿ ಹೇಳಿದ್ವಿ. ನಾವು ನಮ್ಮ ಸರ್ಕಾರವಾದ್ರೆ ಕೊಡ್ತೀವಿ ಅಂತ, ಅದು ಅವರ ಆಶೀರ್ವಾದದಿಂದ ಬಂದಿದೆ. ಮತ್ತು ಕಳೆದ 6 ತಿಂಗಳಿಂದ ಅದರ ಪಡಿತಾ ಇದ್ದಾರೆ. ಮಹಿಳೆಯರು, ಬಸ್ ಪ್ರಯಾಣ ಇರ್ಬೋದು, ವಿದ್ಯುತ್ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಲಾಭವನ್ನ ವಿಶೇಷವಾಗಿ ಮಹಿಳೆಯರು ಪಡಿತಾರೆ. ಅದಕ್ಕೆ ತಾವು ಹೇಳುವಂತ ಪ್ರಯತ್ನ ಮಾಡಿ ಖಂಡಿತವಾಗಿ ನಾವು ಯಶಸ್ವಿಯಾಗುತ್ತೆ. ಮತ್ತು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕರ್ನಾಟಕದಲ್ಲಿ, ದೇಶದಲ್ಲಿ, ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪರವಾಗಿ ಹಲವಾರು ಕಾರ್ಯಕ್ರಮ ಆಗಿದೆ. ಪ್ರಕಾಶ್ ಹುಕ್ಕೇರಿ ಅವರು ಸುಮಾರು 3-4 ಬ್ರಿಡ್ಜ್ಗಳನ್ನ ಹಾಕಿದ್ದಾರೆ. ಗ್ಯಾರೇಜ್ ಅಂತ ಬಿಡುವಿಗಾಗಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಮಂತ್ರಿ ಆದ್ಮೇಲೆ ನೋಡಿ ಹೆಂಗ್ ಮಾಡ್ತಾರೆ ಪ್ರಕಾಶ್ ಹುಕ್ಕೇರಿ ಅಂತ. ನಮ್ಮ ಮಂತ್ರಿ ಅವರು ಕೂಡ ಮಾಡಕ್ ಸಾಧ್ಯ, ಹೆಂಗ್ ಮಾಡ್ಸ್ಬೇಕು ಇಲ್ಲೊಂದು ಕಟ್ಟಲಿಕ್ಕೆ ಬರೋಲ್ಲ, ಹೆಂಗ್ ಕಟ್ಟಿಸಿದಂತ ನಾನು ಆಶಯ. ಮತ್ತು ಮಣ್ಣಿನ ಸೂಚನೆ ಕೂಡ ಮಾಡಿದ್ರು. ಮಣ್ಣೆ ಬಂದು ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ವಿ. ಮತ್ತು ಮಣ್ಣಿನ ಶಾಸಕ ಕೂಡ ಬಂದಿದ್ರು. ನಮ್ಗೆ ಅಪ್ರೋಚ್ಗೆ ದುಡ್ಡು ಕರೀತಿದ್ದೀರಿ, ಅಪ್ರೋಚ್ ಬೇಕಾದ್ರೆ ಪ್ರೀತಿ ಆಯಿತು. ಮತ್ತು ಕುದುರೆ ಯಾವ ಪಾಲನೆ ಇಲ್ಲ, ಹಂಗಾಗಿಲ್ಲ. ನಾವು ಕೂಡ ಬಿಜೆಪಿ ಅವರನ್ನು ನೋಡಿಲ್ಲ, ಜನರಿಗೆ ಅನುಕೂಲ ಆಗಿದೆ ಅಂತ ಅದಕ್ಕೆ ಅಪ್ರೋಚ್ ಅವಾಗೆ ಕೊಟ್ಟಿದ್ದು. ಸುಮಾರು ಕೇಂದ್ರ ಆಗಿರ್ಬೇಕಂತ ಕೇಂದ್ರವಾಗಿದೆ, ಅನುಕೂಲ ಆಗಿದೆ. ಸೊ ಅಲ್ಲಿ ನಾವು ಎಲ್ಲಿ ಜನರಿಗೆ ಅವಕಾಶಕ್ಕೆ ಅನುಕೂಲ ಆಗ್ತದೆ ಅಲ್ಲಿ ಅವಕಾಶ ಮಾಡಿಲ್ಲ, ಕೊಟ್ಟಿದ್ದೀವಿ. ಬೇರೆ ರಸ್ತೆಗಳು ಕೂಡ ರಾಗದಲ್ಲಿ ಕೊಡುವಂತ
ಪ್ರಯತ್ನ ಮಾಡಿ ಬಹುಶಃ ಗೌರ್ಮೆಂಟ್ ಶಾಲೆ ಕಂಕರವಾಡಿ ದಿಗ್ಗಿಯವರಿಗೆ ಸರ್ಕಾರಿ ಶಾಲೆಗಳನ್ನು ಕೂಡ ಕೊಟ್ಟಿದ್ವಿ 3 ಬರುವ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ಕೊಡ್ತೀವಿ. ಇದು ನಿಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಡವರ ಪರವಾಗಿರುವಂತ ಸರ್ಕಾರ ಮತ್ತು ಎಲ್ಲರ ಪರವಾಗಿರುವಂತಹ ಸರ್ಕಾರ ಇದೆ. ಅದಕ್ಕೆ ದಯವಿಟ್ಟು ತಾವು ಮತಗಳನ್ನ ನೀಡಬೇಕು. ಇಲ್ಲಿ ಬಿಜೆಪಿ ಅವರು ಕೂಡ ಬರ್ತಾರೆ, ಅಭ್ಯರ್ಥಿ ಬಗ್ಗೆ ಹೇಳ್ತಾರೆ, ಅವ್ರು ಮೋದಿ ಅವ್ರು ನೋಡ್ಬಿಟ್ರೆ ಅಂತ ಹೇಳ್ತಾರೆ. ನಿಂತವ್ರು ಇವರು ನಿಂತಾರ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಅವ್ರೇನ್ ಹೇಳ್ತಾರೆ, ಮೋದಿ ಅವ್ರು ನೋಡ್ಬಿಟ್ಟು ಹಾಕಂತಾರ. ನಾವು ಇವ್ರು ನೋಡ್ಬೇಕ ಅವ್ರು ನೋಡ್ಬೇಕ, ಯಾರು ನೋಡ್ಬೇಕು? ಕೆಲಸ ಮಾಡೋರು ಸ್ಥಳೀಯವಾಗಿ ಇನ್ನವ್ರು ನೋಡ್ಬೇಕು. ನೀವ್ ಹೇಳ್ತಾರ ಚಿಂಚಿಗೆ ಜಾತ್ರೆ ನೀರು ಬಿಡಿಸಿರ ಬಗ್ಗೆ ಹೆಸರ ಬಿಡಿಸ್ಯಾರ 20 ವರ್ಷದಿಂದ ಬಿಡಿಸೋದಿಲ್ಲ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 20 ವರ್ಷದಿಂದ ಚಿಂಚಿಗೆ ಜಾತ್ರೆ ಹತ್ತು ಸಿಡಿದ ತ್ರಿಕೋಣ. ನಾವು ಮುಂದೆ ಬಿಡ್ತೀವಿ, ನಾವು ತಿರ್ತೀವಿ, ಇಲ್ಲ ಜಾತ್ರೆ ಬಂತೀವಲ್ಲ ನಮ್ಗೆ ಬಿಡುವಾಗ ನಾವು ಮನೆ ಕೂಡ ಬಿಟ್ಟಿವಿ. 10 ದಿವಸ ಮುಂಚೆ ನಂತರ ಬಿಟ್ಟಿವಿ ಜಾತ್ರೆಗೋಸ್ಕರ. ಇದು ಒಂದೇ ಸಲ ಅಲ್ಲ, ಪ್ರತಿ ಸಾರಿ ಚಿಂಚಿಗೆ ಜಾತ್ರೆ ಸಂದರ್ಭದಲ್ಲಿ ನೀರನ್ನು ಬಿಟ್ಟಿದ್ದೀವಿ. ಇದಕ್ಕಿಂತ ದೊಡ್ಡ ಸಹಾಯ ಮಾಡಬೇಕಾದ ಬಹುಶಃ ಅವಶ್ಯಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಬಹಳಷ್ಟು ಕೆಲಸ ಮಾಡಿದ್ವಿ. ನಿಮ್ಮ ಹತ್ತಿರ ಈಗ ದೂರ ಇದ್ದು ಬೆಳಗಾವಿ ಪಾರ್ಲಿಮೆಂಟ್ ಸಂಬಂಧ ಜಾಸ್ತಿ ಇತ್ತು. ಈ ಚುನಾವಣೆಯಿಂದ ನಿಮ್ಮ ನಮ್ಮ ಬಾಂಧವ್ಯ ಬಹಳ ಹತ್ತಿರ ಬರ್ತದೆ. ಚುನಾಯಿತ ಆದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಖಂಡಿತವಾಗಿ ನಮ್ಮ ಶಕ್ತಿ ಬರ್ತದೆ. ಆ ಶಕ್ತಿ ನೀವೆಲ್ಲ ಕೊಡ್ತೀವಿ ಅಂತ ನಾವು ಭಾವಿಸ್ತೀವಿ. ಕೃಷ್ಣಾ ನದಿಗೆ ನೀರಿನ ಸಮಸ್ಯೆ ಇದೆ, ಪ್ರತಿ ವರ್ಷ ಸಮಸ್ಯೆ ಬರುತ್ತೆ. ಅವರು ಕೂಡ ಬಿಜೆಪಿ ಅವರು ಸಂಸದರು ಯಾವಾಗ ಕೂಡ ಬರಲ್ಲ. ಈಗೇನೋ ಬಾಂಬೆಗೆ ಹೋಗ್ಯಾರ, ನಮ್ಮ ಪದಾರ್ಥವನ್ನು ಬಾಂಬೆಗೆ ಮೊದಲೇ ಹೋಗ್ಬೇಕಿತ್ತು, ಮುಂಚೆ ಹೋಗ್ಬೇಕಿತ್ತು ನೀರು ಸಮಸ್ಯೆ ಬರ್ಬೇಕಂತ. ಈಗ ಬಾಂಬೆಗೆ ಹೋಗಿ ಇನ್ನೊಂದು ವಾಟ್ಸಪ್ ದಾಗ ಬಿಟ್ರೆ ಅಷ್ಟು ಮುಗಿತಾರೆ. ನೀರು ಬರ್ಲೇಬೇಕಾರೆ ಇವರು ಬಾಂಬೆ ಮುಖ್ಯಮಂತ್ರಿ ಭೇಟಿಯಾಗಿ ಬರ್ತಾರೆ, ಫೋಟೋ ಹಾಕ್ರೆ ಮುಗಿತದ ಒಳ್ಳೆ ತುಂಬನಾಗ. ಈ ಮೋದಿ ಸರ್ಕಾರ ಕೆಲಸ ಎಲ್ಲ ವಾಟ್ಸಪ್ ಅಡ್ವಾನ್ಸ್ ಬಂದಿದೆ. ಮೋದಿಜಿ ಅವರು ಎಲ್ಲ ಕೆಲಸ ಹಿಂಗ ಗಾಳಿಯಲ್ಲಿ ಬಿಡುವಂತ ರೈಲುಗಳು, ಯೋಜನೆಗಳು, ಜನಧನ್ ಯೋಜನೆಗಳು, ಒಂದೇ ಮಾತ್ರ ಟ್ರೈನ್ ಇರಬೇಕು. ಸೊ ಇವೆಲ್ಲ ಯಾವತ್ತ ಜನರಿಗೆ ಮುದ್ದೆ ಇರುವಂತ ಕಾರ್ಯಕ್ರಮವನ್ನು ಹೇಳುವಂತ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ಸಿನ ಎಲ್ಲ ಜನರಿಗೆ ಮುಗಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ವಿ. ವಿಶೇಷವಾಗಿ ವೈಯಕ್ತಿಕವಾಗಿ ಬಹಳಷ್ಟು ಅನುಕೂಲಗಳನ್ನು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ವಿ. ಪ್ರಿಯಾಂಕಾ ಜಾರಕಿಹೊಳಿ ಸೇವೆ ಮಾಡಲಿಕ್ಕೆ ಪಕ್ಷ ಅವರಿಗೆ ಆದೇಶ ಮಾಡಿದೆ. ನೀವೆಲ್ಲ ಖಂಡಿತವಾಗಿ ಅವರಿಗೆ ಆಶೀರ್ವಾದ ಮಾಡಿ ಮತಗಳ ಮೂಲಕ ಒಂದು ಸೇವೆ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟರೆ ನಾವಿರ್ತೀವಿ, ಅವ್ರಿಗೆ ಕೆಲಸ ಮಾಡಿದ್ವಿ. ನಾವಿರ್ತೀವಿ, ಗಾಡಿಗೆ ಇರ್ತಾರ, ಎಲ್ಲ ನಮ್ಮ ನಾಯಕರು ಅವ್ರ ಹಿಂದೆ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ತಾವು ಯಾರು ಕೆಲಸ ಮಾಡ್ತಾರ 5 ವರ್ಷಕ್ಕೊಬ್ಬರು ಸಂಸ್ಥೆ ನೋಡಬೇಡಿ. ಪ್ರತಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದನ್ನ ಗುರುತಿಸಬೇಕು, ಹೇಳಬೇಕು. ಸತೀಶ್ ಅವರಿಂದ ನಮಗೆ ಪ್ರತಿ ವರ್ಷ ಚಿಂಚಲಿ ಜಾತ್ರೆಗೆ ಬಂದಾಗ ನಾವು ಅದಕ್ಕೆ ಅವ್ರ ಕಡೆ ಹೋದಾಗ ನೀರು ಬಿಡಿಸುವಂತ ವ್ಯವಸ್ಥೆ ಮಾಡ್ತಾರ. ಮತ್ತೆ ಬೇರೆ ಬೇರೆ ಕೆಲಸಗಳಿಂದ ಕೂಡ ನಿಮಗೆ ಸ್ಪಂದನೆ ಮಾಡಿದ್ದೀವಿ. ಇದನ್ನೆಲ್ಲ ಗುರುತಿಸಿ ತಾವು ನಮಗೆ ಕಷ್ಟದ ಗುರುತಿಗೆ ಆಶೀರ್ವಾದ ಮಾಡಂತ ಹೇಳ್ತಾ, ನೀವೆಲ್ಲ ಗಂಟೆ ಮಾಡ್ಬೇಕು. ಬಹಳ ದೊಡ್ಡದಾಗಿದೆ. ಹೋದ್ಸಲ ನಮ್ಗೆ 2,000 ಮಾತ್ರ ಬಿದ್ದಿದ್ರು ಕಾಂಗ್ರೆಸ್ಗೆ. ಬಹುಶಃ ಬಿಜೆಪಿ ಅಥವಾ ಇಬ್ಬರಿಗೂ ಸಮಾನಾಂತರ ಬಿದ್ದಿತ್ತು. ಜೆಡಿಎಸ್ ಕೂಡ 1,000 ಅಮೌಂಟ್ ತೆಗೆದುಕೊಂಡಿದ್ದಾವೆ. ಸೊ ಇದೆಲ್ಲ ಕೂಡಬೇಕು, 3 ಪಾರ್ಟಿ ಕೂಡಿ ಒಂದಾಗಬೇಕು. ಅಥವಾ ಜೆಡಿಎಸ್ ಕಾಂಗ್ರೆಸ್ 3 ಕೂಡಿ ನಾವು ಕನಿಷ್ಠ 60%, 65% ಇನ್ನು ನೀವು ದುಡಿದ್ರೆ 70 ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ದಯವಿಟ್ಟು ತಾವು ಯಾರು ಕೆಲಸ ಮಾಡ್ತಾರ, ಯಾವ ಸರ್ಕಾರ ಕೆಲಸ ಮಾಡಿದೆ, ಯಾವ ಪಕ್ಷ ನಿಮ್ಮ ಪರವಾಗಿದೆ ಅನ್ನೋದನ್ನ ತಾವು ಗಮನಿಸಿದ್ರಿ. ಇದರಲ್ಲಿ ಬಿಜೆಪಿ ವೈಫಲ್ಯಗಳನ್ನು ಕೂಡ ನಮ್ಮ ಕಾರ್ಯಕರ್ತರು ಮತ್ತೆ ಹೇಳಬೇಕು. ಡೆಲ್ಲಿಯಲ್ಲಿ
ರೈತರ ಸುಮಾರು 1 ವರ್ಷ 2 ವರ್ಷ ಸ್ಟ್ರೈಕ್ ಮಾಡಿದ್ರು ಕೂಡ ಬಿಜೆಪಿ ಸರ್ಕಾರ ಒಂದು ಸುವಳಿ ನೋಡಿಲ್ಲ, ನಿಮ್ಮ ಸಮಸ್ಯೆ ಕೇಳಿಲ್ಲ. SC/STಗಳ ಸಮಸ್ಯೆ ಕೇಳಿಲ್ಲ, ವಿದ್ಯಾರ್ಥಿಗಳ ಸಮಸ್ಯೆ ಕೇಳಿಲ್ಲ, ಕಾರ್ಮಿಕರ ಸಮಸ್ಯೆ ಕೇಳೋದಿಲ್ಲ. ಈಗ ಮಾತ್ರ ಅವ್ರ ಮತಗಳಿಗೆ ಮುಂದಾಗಿದ್ದಾರೆ. ಅದನ್ನೆಲ್ಲ ತಿರಸ್ಕಾರ ಮಾಡಬೇಕು. ಯಾರು ನೀವು ಪರವಾಗಿಲ್ಲ, ಯಾರು ಕೆಲಸ ಮಾಡಿದಾರ ಹಿಂದೆ ಭವಿಷ್ಯದಲ್ಲಿ ಯಾರು ನೀವು ಕೆಲಸ ಮಾಡ್ತಾರೆ ನಿಮ್ಗೆ ಭರವಸೆ ಇದೆ, ಅವರ ಪರವಾಗಿ ನೀವೆಲ್ಲ ಗಟ್ಟಿಯಾಗಬೇಕಂತ ಮತವ್ಯ ನಮ್ಮಲ್ಲಿ ಕೇಳ್ಕೊಂಡ ಈ ಚುನಾವಣೆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಶಕ್ತಿ ಕೊಡಬೇಕಂತ ನನ್ನ ಮನವಿ ಮಾಡಿಕೊಂಡು ಸಂಸ್ಕೃತಿ ಗುರುತಿಗೆ ತಾವು ಆಶೀರ್ವಾದ ಅಂತೇಳಿ ಮಾತುಕತೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯಗಳನ್ನು ಗುರುತಿಸಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಈ ಭಾಗಕ್ಕೆ ಮಾಡತಕ್ಕಂತ ಕೆಲಸ ಕಾರ್ಯಗಳನ್ನು ಗುರುತಿಸಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರಿಗೆ ಧನ್ಯವಾದಗಳು. ಇವತ್ತಿನ ಲೋಕಸಭೆ ಚುನಾವಣೆಗೆ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ನಮಗೆ ಲೋಕಸಭಾ ಅಭ್ಯರ್ಥಿಯಾಗಿ ದೊರಕಿದ್ದು ನಮ್ಮ ಭಾಗದ ಪುಣ್ಯ ಐತಿ. ಅದರ ಸಲುವಾಗಿ ತಾವೆಲ್ಲರೂ ಇದನ್ನ